ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಬಾಗಲಕೋಟೆಯಲ್ಲಿ ಮುಗಿಯದ ಜಯಂತಿ ಕಿಚ್ಚು ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಮತ್ತೆ ಗಲಾಟೆ ಗದ್ದಲ ಶುರುವಾಗಿದೆ. ಹಿಂದೂ ಕಾರ್ಯಕರ್ತರ ಬಂಧಿಸಲು ಬಂದಿದ್ದಕ್ಕೆ ಗಲಾಟೆ ನಡೆದಿದೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಮತ್ತೆ ಗಲಾಟೆ ಶುರುವಾಗಿದೆ. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹಿಂದೂ ಕಾರ್ಯಕರ್ತರ ಬಂಧನ ವೇಳೆ ಸ್ಥಳೀಯರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ಉಂಟಾಗಿದೆ. ಕಾರಣ ತಿಳಿಸದೆ ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವುದು ತಪ್ಪು ನೀವು ಅನ್ನುವಂಥ ಮಹಿಳೆಯರು ಪೊಲೀಸರ ವಿರುದ್ಧ ಸ್ಥಳೀಯ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸ್ಥಳೀಯರ ವಿರೋಧಕ್ಕೆ, ಸಾರ್ವಜನಿಕರ ಒಂದು ವಿರೋಧಕ್ಕೆ ಇವೆಲ್ಲ ವ್ಯವಸ್ಥೆಗೆ ಮಣಿದು ಪೊಲೀಸರು ವಾಪಸ್ಸು ಹೋಗ್ತಾರೆ. ಈ ಪರಿಸ್ಥಿತಿಯ ನಂತರ ಕಿಲ್ಲಾಗಲ್ಲಿಗೆ ಪ್ರಭಾರಿಯಾದಂಥ SP ಜಗದೀಶ್ ಭೇಟಿ ನೀಡಿದ್ದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಎನ್ನುವಂಥ ಸುದ್ದಿ ಮೇರೆಗೆ ಪೊಲೀಸ್ ಅಧಿಕಾರಿಗಳ ಮುಂದೆ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಆಕ್ರೋಶ ಹೊರಗೆ ಹಾಕಿದರು. ಮುತ್ತು ಮಾಗಿ ಅವರನ್ನು ಎಲ್ಲಿದ್ದಾರೆ ಮನೆಗೆ ಕರೆತರಬೇಕು ಎಂದು ಮಹಿಳೆಯರು ಒತ್ತಾಯಿಸಿದರು. SP ವಿರುದ್ಧ ಮಹಿಳೆಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆಯ ಮೂಲಕ ಪೊಲೀಸರ ವಿರುದ್ಧ ಎಂದು ಪ್ರತಿಕ್ರಿಯೆ, ಹೋರಾಟದ ಮಾತಿನ ಚಕಮಕಿ. ನೀವು ಯಾವ ಕಾರಣಕ್ಕಾಗಿ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಕಾರಣವಿಲ್ಲದೆ ಕಾರಣ ಕೊಟ್ಟು ಯಾವ ಕಾರಣಕ್ಕಾಗಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ನೀವು ಅರೆಸ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನೋ ಸ್ಪಷ್ಟನೆ ನೀಡಿ ನೀವು ಅರೆಸ್ಟ್ ಮಾಡಿ ಅಂತಂದು ಸ್ಥಳೀಯವಾಗಿರ್ತಕ್ಕಂಥ ಮಹಿಳೆಯರು ಮತ್ತು ಸಾರ್ವಜನಿಕರು ಪೊಲೀಸರಿಗೆ ಒತ್ತಾಯ, ಕಾರಣ ನೀಡದೆ ಅರೆಸ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತಿನ ಚಕಮಕಿ ಮತ್ತು ಗದ್ದಲ ಮತ್ತೆ ಇನ್ನೊಂದು ಭಾಗದಲ್ಲಿ ಚರ್ಚೆ ನಡೆಯಲಾಯಿತು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.